Dear students, welcome back to my YouTube channel. I am your Raghunatha R Social Science teacher, Government High School, Badavanalli, Madhugiri Taluk, Tumkur district. Dear students, in the last video, we discussed about the problems of India like unemployment, discrimination, corruption, communalism, and others. Now, today we are going to discuss about another important and cruel problem of India, that is terrorism. Dear children, do you know the meaning of terrorism? The use of intentional violence for political and religious purposes is called terrorism. The meaning of terrorism is the use of intentional violence for political and religious purpose. ನೋಡಿ, ಧಾರ್ಮಿಕ ಮತ್ತು ರಾಜಕೀಯ ಉದ್ದೇಶಗಳ ಈಡೇರಿಕೆಗಾಗಿ ಉದ್ದೇಶಪೂರ್ವಕವಾಗಿರ್ತಕ್ಕಂಥ ಹಿಂಸೆಯನ್ನು ಕೈಗೊಳ್ಳುವುದನ್ನೇ ನಾವು ಟೆರರಿಸಮ್ ಅಥವಾ ಭಯೋತ್ಪಾದನೆ ಎಂದು ಕರೆಯುತ್ತೇವೆ. ದ ಯೂಸ್ ಆಫ್ intentional violence for political and religious purpose is called terrorism. The term terrorism is originated during French Revolution. ಮಕ್ಕಳೇ, ಈ ಭಯೋತ್ಪಾದನೆ ಅಂತಕ್ಕಂಥ ಒಂದು ಪದ ಅಥವಾ ಟೆರರಿಸಮ್ ಅಂತಕ್ಕಂಥ ಒಂದು ಪದ ಯಾವಾಗ ಹುಟ್ಕೊಳ್ತಪ್ಪ, ಯಾವಾಗಿಂದ ಚಾಲ್ತಿಗೆ ಬಂತು ಅಂತ ನಾವು ನೋಡೋದಾರೆ, ಫ್ರೆಂಚ್ ಮಹಾಕ್ರಾಂತಿಯ ಸಂದರ್ಭದಲ್ಲಿ ಈ ಭಯೋತ್ಪಾದನೆ ಅಂತಕ್ಕಂಥ ಪದ ಹುಟ್ಕೊಳ್ತು. ಟೆರರಿಸಮ್ ಕ್ಯಾನ್ ಬಿ ಕಾಲ್ಡ್ ಆಸ್ ಎಕ್ಸ್ಟ್ರೀಮಿಸಮ್. ಭಯೋತ್ಪಾದನೆಯನ್ನು ನಾವು ಉಗ್ರವಾದ ಅಂತಂದು ಹೇಳ್ಬಿಟ್ಟು ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಎ ಮೆಥಡ್. ಇಟ್ ಈಸ್ ನಥಿಂಗ್ ಬಟ್ ಎ ಮೆಥಡ್. ಇಟ್ ಈಸ್ ನಥಿಂಗ್ ಬಟ್ ಎ ಮೆಥಡ್ ಪುಟಿಂಗ್ ಪ್ರೆಷರ್ ಆನ್ ಎ ಗವರ್ನಮೆಂಟ್. ನೋಡಿ, ಟೆರರಿಸಮ್ ಅಂದರೆ ಇನ್ನೇನು ಅಲ್ಲ, ಇದೊಂದು ಮೆಥಡ್ ಅಷ್ಟೇ. ಹೆಂಗೆ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಆ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥದ್ದು, ಹೆದರಿಸಿ ಸರ್ಕಾರವನ್ನು ಬೆದರಿಸಿ ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥದ್ದು, ತಮ್ಮ ಕೆಲಸವನ್ನು ಸಾಧಿಸ್ಕೊಳ್ತಕ್ಕಂಥದ್ದನ್ನೇ ನಾವು ಭಯೋತ್ಪಾದನೆ ಅಂತಂದು ಹೇಳ್ಬಿಟ್ಟು ಹೇಳ್ಬೋದು. ಟೆರರಿಸಮ್ ನಥಿಂಗ್ ಬಟ್ ಎ ಮೆಥಡ್ ಪುಟಿಂಗ್ ಪ್ರೆಷರ್ ಆನ್ ಎ ಗವರ್ನಮೆಂಟ್. ಟೆರರಿಸಮ್ ಬೇಸಿಕಲಿ ಟೆರರಿಸಮ್ ಹ್ಯಾಡ್ ಆನ್ ಪೊಲಿಟಿಕಲ್ ಐಡಿಯಾಲಜೀಸ್. ಭಯೋತ್ಪಾದನೆ ಅಂತಕ್ಕಂಥದ್ದು ಇದೆಯಲ್ವಾ, ಇಟ್ ಬೇಸಿಕಲಿ ಹ್ಯಾಡ್ ಆನ್ ಪೊಲಿಟಿಕಲ್ ಐಡಿಯಾಲಜೀಸ್ ಅಂದರೆ ರಾಜಕೀಯವಾಗಿರ್ತಕ್ಕಂಥ ಉದ್ದೇಶಗಳನ್ನು, ಆದರ್ಶಗಳನ್ನು, ನಂಬಿಕೆಗಳನ್ನು ಇಟ್ಕೊಂಡು, ರಾಜಕೀಯ ಹಿತಾಸಕ್ತಿಗಳನ್ನು ಇಟ್ಕೊಂಡು ಈ ಒಂದು ಭಯೋತ್ಪಾದನೆಯನ್ನು ನಡೆಸಲಾಗುತ್ತೆ. ಆ್ಯಂಡ್ ಬೇಸಿಕಲಿ ಟೆರರಿಸಮ್ ಹ್ಯಾಸ್ ರಿಲಿಜಿಯಸ್ ಫೇತ್ಸ್. ಧಾರ್ಮಿಕ ನಂಬಿಕೆಗಳನ್ನು ಇದು ಇಟ್ಕೊಂಡಿರುತ್ತೆ. ನಮ್ಮ ಧರ್ಮವನ್ನು ವಿಸ್ತರಿಸಬೇಕು, ನಮ್ಮ ಧರ್ಮದ ಆಚರಣೆಗಳನ್ನು ಜಾರಿಗೆ ತರಬೇಕು, ನಮ್ಮ ಧರ್ಮವನ್ನು ಹೆಚ್ಚು ಪ್ರಚಾರ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಸಹ ಭಯೋತ್ಪಾದನೆ ಬೆಳೆಯುತ್ತೆ. ಆ್ಯಂಡ್ ಆಲ್ಸೋ ಟೆರರಿಸಮ್ ಹ್ಯಾಸ್ ಐಡಿಯಾಲಜಿಕಲ್ ಬಿಲೀವ್ಸ್. ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ನಂಬಿಕೆಗಳಿದ್ದಾವೆ. ಈ ನಂಬಿಕೆಗಳ ಆಧಾರದ ಮೇಲೆ ಭಯೋತ್ಪಾದನೆ ಅಂತಕ್ಕಂಥದ್ದು ಶುರುವಾಗುತ್ತೆ. ಹೀಗೆ ರಾಜಕೀಯ, ಧಾರ್ಮಿಕ ಹಾಗೂ ಈ ನಂಬಿಕೆಗಳ ಆಧಾರದ ಮೇಲೆ ಭಯೋತ್ಪಾದನೆ ಚಿಗುರೊಡೆದು ಹೆಮ್ಮರವಾಗಿ ಬೆಳೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಟೆರರಿಸಮ್ ಕ್ರಿಯೇಟ್ಸ್ a lot of loss for the individual as well as communities. Terrorism creates a lot of loss ತುಂಬ ನಷ್ಟವನ್ನು ಉಂಟು ಮಾಡ್ತಕ್ಕಂಥದ್ದು ಫಾರ್ ಇಂಡಿವಿಜುವಲ್ಸ್ ಆಸ್ ವೆಲ್ ಆಸ್ ಕಮ್ಯುನಿಟೀಸ್. ನಾಟ್ ಓನ್ಲಿ ಇಂಡಿವಿಜುವಲ್, ಇಟ್ ಆಲ್ಸೋ ಕ್ರಿಯೇಟ್ ಎ ಲಾಸ್ ಫಾರ್ ಕಮ್ಯುನಿಟೀಸ್. Dear students,
Now we are going to discuss about effects of terrorism. Effects of terrorism. ಏನು ಪರಿಣಾಮಗಳಾಗುತ್ತೆ ಅಂತಂದರೆ ಫಸ್ಟ್ ಒನ್ ಈಸ್ terrorism create a lot loss for the individuals as well as communities, and it create psychological pain. Terrorism creates psychological pain. Psychological pain ಗೆ ಉದಾಹರಣೆ ಏನಪ್ಪ ಅಂತಾರೆ, ಇನ್ಕ್ರೀಸ್ ದೇರ್ ಲೆವೆಲ್ ಆಫ್ ಆಂಗ್ಸೈಟಿ ಅಂತ. ಆಂಗ್ಸೈಟಿ, ಇನ್ಕ್ರೀಸ್ ದೇರ್ ಲೆವೆಲ್ ಆಫ್ ಆಂಗ್ಸೈಟಿ. ಆಮೇಲೆ ಡಿಪ್ರೆಷನ್, ಸ್ಟ್ರೆಸ್, ಡಿಸಾರ್ಡರ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ psychological pain. These are the examples for psychological pain. It influences the cultural aspects negatively. ಇದು ಸಾಂಸ್ಕೃತಿಕವಾಗಿ ಅತ್ಯಂತ ಒಂದು ನಕಾರಾತ್ಮಕವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ಅಂದರೆ ಒಂದು ಧರ್ಮದ ಸಂಸ್ಕೃತಿಯನ್ನು, ಒಂದು ಜನರ ನಂಬಿಕೆಗಳನ್ನು ಬುಡಮೇಲು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಭಯೋತ್ಪಾದನೆ ಅಂತಕ್ಕಂಥದ್ದು ಮಾಡುತ್ತೆ. ಇಟ್ ಇನ್ಫ್ಲೂಯೆನ್ಸ್ ಕಲ್ಚರಲ್ ಆಸ್ಪೆಕ್ಟ್ಸ್ ನೆಗೆಟಿವ್ಲಿ. ಇಟ್ ಕ್ರಿಯೇಟ್ಸ್ ಪ್ಯಾನಿಕ್ ಆ್ಯಂಡ್ ವಯೋಲೆನ್ಸ್, ಅಂದರೆ ನೋವು ಮತ್ತು ಹಿಂಸೆಯನ್ನು ಕೊಡ್ತಕ್ಕಂಥದ್ದು. ಇಟ್ ಈಸ್ fulfilling its narrow end by creating panic and violence. It feeds on fear of the people. It feeds on fear of the people. ಜನರಲ್ಲಿ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು. And it creates mass destruction. It creates ಮಾಸ್ ಡಿಸ್ಟ್ರಕ್ಷನ್. ಇದು ಅಪಾರವಾಗಿರ್ತಕ್ಕಂಥ ವಿನಾಶವನ್ನು ಮಾಡ್ತಕ್ಕಂಥ ಕೆಲಸವನ್ನು ಈ ಒಂದು ಟೆರರಿಸಮ್ ಅಂತಕ್ಕಂಥದ್ದು ಮಾಡುತ್ತೆ. ದೀಸ್ ಆರ್ ದ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಕ್ರೈಮ್ ಪರ್ಪೋರ್ಟೆಡ್ ಬೈ ಆರ್ಗನೈಸ್ಡ್ ಗ್ರೂಪ್ ಆಫ್ ಪೀಪಲ್. ಆಲ್ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆರ್ ಆರ್ಗನೈಸ್ಡ್ ಬೈ ಗ್ರೂಪ್ ಆಫ್ ಪೀಪಲ್. Purposefully organized group of people conduct the terrorist activities. And all activities conducted by terrorists are called anti-national and anti-social acts. Dear students, now I am going to explain some examples for terrorist activities. ಈಗ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋದಾದರೆ, ಬಾಂಬಿಂಗ್ ಆಫ್ ವರ್ಲ್ಡ್ ಟ್ರೇಡ್ ಸೆಂಟರ್ ಆಫ್ USA. ಬಾಂಬಿಂಗ್ ಆಫ್ WTC ಆಫ್ USA, ವರ್ಲ್ಡ್ ಟ್ರೇಡ್ ಸೆಂಟರ್ ಆಫ್ USA ಆನ್ 23rd February 1993. ಅಮೇರಿಕಾದಲ್ಲಿರ್ತಕ್ಕಂಥ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ನಡೆದಿರ್ತಕ್ಕಂಥ ಬಾಂಬ್ ದಾಳಿ 1993 23 ಫೆಬ್ರವರಿ, ಅಂದರೆ 23 ಫೆಬ್ರವರಿ 1993ರಲ್ಲಿ ಅಮೇರಿಕಾದಲ್ಲಿರ್ತಕ್ಕಂಥ WTC ಮೇಲೆ ಬಾಂಬ್ ದಾಳಿಯನ್ನು ನಡೀತು. ಇದು ಉಗ್ರಗಾಮಿಗಳು ನಡೆಸಿರ್ತಕ್ಕಂಥ ಅತ್ಯಂತ ಪೈಶಾಚಿಕ ದುಷ್ಕೃತ್ಯ. ಬಾಂಬ್ ಅಟ್ಯಾಕ್ ಆನ್ ಬಾಲಿ ಆಫ್ ಇಂಡೋನೇಷ್ಯಾ. Here also the terrorist attack on Bali. It is the city of Indonesia. Bombing various cities of France, Britain, India, Australia and other countries. ಬೇರೆ ಬೇರೆ ದೇಶಗಳ ಅನೇಕ ನಗರಗಳ ಮೇಲೆ ಈ ಟೆರರಿಸ್ಟ್ ಆಕ್ಟಿವಿಟಿಗಳು ನಡೆದಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ದ ಟೆರರಿಸ್ಟ್ ಅಟ್ಯಾಕ್ ಆನ್ ದ ವೇರಿಯಸ್ cities of the countries like France, Britain, India, America, and some other, Canada, France, Germany, Italy, and some other countries are also experienced about terrorist activities.
these are all terrorist activities increase the worries at international level. Nowadays, the world facing so many terrorist activities, resulting the worries increasing at international level. The terrorism is mainly based on, ನೋಡಿ ಟೆರರಿಸ್ಟ್ ಆಕ್ಟಿವಿಟಿ ಅಂತಕ್ಕಂಥದ್ದು ಏನಿದೆ, ಇದರ ಬೇಸಿಕಲಿ ಇದರ ಉದ್ದೇಶ ಏನಿರುತ್ತಪ್ಪ ಅಂತಾರೆ, ಎಕ್ಸ್ಟ್ರೀಮ್ ರಿಲೀಜಿಯಸ್ ಸೆಂಟಿಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಎಕ್ಸ್ಟ್ರೀಮ್ ರಿಲೀಜಿಯಸ್ ಸೆಂಟಿಮೆಂಟ್, ಉಗ್ರವಾಗಿರ್ತಕ್ಕಂಥ ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಅನೇಕ ಕಡೆಗಳಲ್ಲಿ ಈ ಒಂದು ಟೆರರಿಸ್ಟ್ ಆಕ್ಟಿವಿಟಿಗಳು ನಡೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಲೆಬನಾನ್ ಅಂತಕ್ಕಂಥ ಒಂದು ದೇಶ ಇದೆ. ಅಲ್ಲಿ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳನ್ನು ಮಧ್ಯೆ ಹೋರಾಟಗಳನ್ನು ನಡೀತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ಪರಸ್ಪರ ಹೋರಾಟಗಳಿರ್ತಕ್ಕಂಥದ್ದನ್ನು ನಾವು ಲೆಬನಾನ್ನಲ್ಲಿ ಕಾಣ್ತೀವಿ. ಅದೇ ರೀತಿ ಪಾಕಿಸ್ತಾನದಲ್ಲಿ ಶಿಯಾ ಮತ್ತು ಸುನ್ನಿಗಳು ಇವರ ಮಧ್ಯೆ ನಿರಂತರವಾಗಿರ್ತಕ್ಕಂಥ ಘರ್ಷಣೆಗಳನ್ನು ನಡೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಫ್ಘಾನಿಸ್ತಾನದಲ್ಲಿ ಈ ಒಂದು ಇಸ್ಲಾಂನಲ್ಲೇ ಮೂಲಭೂತವಾದಿಗಳಿಗೂ ಮತ್ತು ಅಲ್ಲಿರ್ತಕ್ಕಂಥ ಸರ್ಕಾರಕ್ಕೆ ನಡೀತಕ್ಕಂಥ ಘರ್ಷಣೆಗಳನ್ನು ನಾವು ನೋಡ್ತೀವಿ. ಆಲ್ ಆ್ಯಕ್ಟ್ಸ್ ಬೇಸಿಕಲಿ ಇನ್ಕ್ಲೂಡಿಂಗ್ ಎಕ್ಸ್ಟ್ರೀಮ್ ರಿಲಿಜಿಯಸ್ ಸೆಂಟಿಮೆಂಟ್ ಆ್ಯಂಡ್ ಸೆಪರೇಟಿಸಮ್. The terror is mainly based on separatism. Yes, the suitable example for separatism is Bodoland, the struggle going on for separate state of Bodoland in Assam. Racialism, it is also one type of terrorist activities. Here ಜನಾಂಗವಾದ ಅಂತ ಕರಿತೀವಿ. ಒಂದು ಜನಾಂಗ ಮತ್ತೊಂದು ಜನಾಂಗವನ್ನು ದ್ವೇಷ ಮಾಡ್ತಕ್ಕಂಥ, ಉದಾಹರಣೆಗಳಿಗೆ ಯಹೂದಿಗಳ ಮೇಲೆ ಹೋರಾಟವನ್ನು ನಡೆಸ್ತಕ್ಕಂಥದ್ದು. ಇದರ ಪರಿಣಾಮ ಎಲ್ಲಾಯ್ತಪ್ಪ ಅಂದರೆ ತಾಜ್ ಹೋಟೆಲ್, ಅದು ಯಹೂದಿಗಳಿಗೆ ಸೇರಿರ್ತಕ್ಕಂಥ ಹೋಟೆಲ್, ಆದ್ದರಿಂದ ಅದನ್ನು ಗುರಿಯಾಗಿಸಿಕೊಂಡು ಬಾಂಬ್ ದಾಳಿಗಳು ನಡೆದಿರ್ತಕ್ಕಂಥದ್ದನ್ನು ನಾವು ನಮ್ಮ ಇತಿಹಾಸದಲ್ಲಿ ನೋಡಿದ್ದೀವಿ. ಆ್ಯಂಡ್ ಲೆಫ್ಟಿಸ್ಟ್ ಐಡಿಯಾಸ್, ದೀಸ್ ಆರ್ ದ ಬೇಸ್ ಫಾರ್ ಟೆರರಿಸ್ಟ್ ಆಕ್ಟಿವಿಟೀಸ್. Now we are going to learn about the targets of terrorism. Dear students, terrorists mainly attack on civilians of the country. ನಾಗರಿಕರನ್ನು ಗುರಿಯಾಗಿಟ್ಕೊಂಡು ದಾಳಿ ಮಾಡ್ತಕ್ಕಂಥ, ಉದಾಹರಣೆಗೆ ಹೋಟೆಲ್ಗಳು, ಮಾಲ್ಗಳು, ಜನನಿಬಿಡ ಪ್ರದೇಶಗಳಾಗಿರ್ತಕ್ಕಂಥ ಮಾರುಕಟ್ಟೆಗಳು, ಆಮೇಲೆ ರೈಲ್ವೆ ನಿಲ್ದಾಣಗಳು, ಇಂಥದ್ರ ಮೇಲೆ ಸಿವಿಲಿಯನ್ಸ್ ಆಫ್ ದ ಕಂಟ್ರಿ ಅವರನ್ನು ಗುರಿಯಾಗಿಟ್ಕೊಂಡು, ನಾಗರಿಕರನ್ನು ಗುರಿಯಾಗಿಟ್ಕೊಂಡು ದಾಳಿಯನ್ನು ಮಾಡ್ತಕ್ಕಂಥದ್ದು. ಮಿಲಿಟರಿ ಬೇಸಸ್, ಫಾರ್ ಎಕ್ಸಾಂಪಲ್ ಪಠಾಣ್ಕೋಟ್ ಮಿಲಿಟರಿ ಬೇಸ್ ಆಫ್ ಇಂಡಿಯಾ, ಇಲ್ಲೂ ಸಹ ಪಾಕಿಸ್ತಾನ ಪ್ರೇರಿತ ಉಗ್ರಗಾಮಿಗಳು ದಾಳಿ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಸ್ಪೆಸಿಫಿಕ್ ಕಮ್ಯುನಿಟೀಸ್, ಈಗ ನಿರ್ದಿಷ್ಟ ಸಮುದಾಯಗಳನ್ನು ಇಟ್ಕೊಂಡು, ನಾನು ಆಗಲೇ ಹೇಳಿದಾಗೆ ಯಹೂದಿಗಳನ್ನು ಗುರಿಯಾಗಿಟ್ಕೊಂಡು, ಅಥವಾ ಇಲ್ಲಿರ್ತಕ್ಕಂಥ ಮುಸ್ಲಿಮರನ್ನೇ ಗುರಿಯಾಗಿಟ್ಕೊಂಡು, ಅಥವಾ ಇಲ್ಲಿರ್ತಕ್ಕಂಥ ಹಿಂದೂಗಳನ್ನೇ ಗುರಿಯಾಗಿಟ್ಕೊಂಡು, ಇಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮುದಾಯವನ್ನು ಗುರಿಯಾಗಿಟ್ಕೊಂಡು ನಾವು ದಾಳಿ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸ್ಪೆಸಿಫಿಕ್ ಲ್ಯಾಂಗ್ವೇಜಸ್, ಇದಕ್ಕೆ ನಾವು ಅನೇಕ ಕಡೆ ಭಾಷಾ ಗಲಾಟೆಗಳನ್ನು ನಾವು ಕಾಣ್ತೀವಿ. ಮರಾಠಿಗರು ಮತ್ತು ಕನ್ನಡಿಗರ ಮಧ್ಯೆ ನಡೀತಕ್ಕಂಥ ಆಗಾಗ್ಗೆ ಸಂಘರ್ಷಗಳನ್ನು ನಾವು ಇದಕ್ಕೆ ಉದಾಹರಣೆಯಾಗಿ ಕೊಡ್ಬೋದು. ನೆಕ್ಸ್ಟ್, ಸ್ಪೆಸಿಫಿಕ್ ರಿಲಿಜಿಯನ್, ರೇಸ್ ಆ್ಯಂಡ್ ಸ್ಕಿನ್ ಕಲರ್ ಈಸ್ ಆಲ್ಸೋ ರೀಸನ್ಸ್ ಫಾರ್ ದ ಟೆರರಿಸ್ಟ್ ಆಕ್ಟಿವಿಟೀಸ್. ದ ಟೆರರಿಸ್ಟ್ ಅಟ್ಯಾಕ್ ಆನ್ ಏರ್ಪೋರ್ಟ್ಸ್, ಏರ್ಪೋರ್ಟ್ಗಳ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು ನಾವು ಅವಾಗ ನೋಡ್ತಾ ಇರ್ತೀವಿ. ಇಂಥ ವಿಮಾನ ನಿಲ್ದಾಣಕ್ಕೆ ಉಗ್ರಗಾಮಿಗಳ ಬೆದರಿಕೆ ಇದೆ ಅಂತಕ್ಕಂಥದ್ದನ್ನು ನಾವು ಪತ್ರಿಕೆಗಳಲ್ಲಿ ಓದ್ತೀವಿ. ಸೊ ದೀಸ್ ಆರ್ ದ ಟಾರ್ಗೆಟ್ಸ್ ಆಫ್ ಟೆರರಿಸ್ಟ್ಸ್. ರೈಲ್ವೆ ಸ್ಟೇಷನ್ಸ್, ಮಾರ್ಕೆಟ್ಸ್ ಆ್ಯಂಡ್ ಸಮ್ ಅದರ್ಸ್ ಆರ್ ದ ಮೇನ್ ಟಾರ್ಗೆಟ್ಸ್ ಆಫ್
terrorist activities, and all terrorist activities create maximum terror among them. ಇವುಗಳ ಉದ್ದೇಶನೇ ಅತಿ ಹೆಚ್ಚು ಭಯವನ್ನು ಉಂಟು ಮಾಡ್ತಕ್ಕಂಥದ್ದು. The terrorists, to attain their goal, so they use, ನೋಡಿ ಈ ಉಗ್ರಗಾಮಿಗಳು ತಮ್ಮ ಗೋಲನ್ನು, ಗುರಿಯನ್ನು ತಲುಪಲಿಕ್ಕೆ ಅವ್ರು ಏನು ಮಾಡ್ತಾರೆ, ಏನೇನನ್ನು ಬಳಸ್ತಾರಪ್ಪ ಅಂತಂದರೆ ಎಕ್ಸ್ಪ್ಲೋಸಿವ್ಸ್. ಅಂದರೆ ಎಕ್ಸ್ಪ್ಲೋಸಿವ್ಸ್ ಅಂತಂದ್ರೇನು, ಬಾಂಬ್ಗಳನ್ನು ಹಾಕ್ತಕ್ಕಂಥದ್ದು, ಸ್ಫೋಟಗಳನ್ನು ಮಾಡ್ತಕ್ಕಂಥ, ಅಂದರೆ ಸ್ಫೋಟಕಗಳನ್ನು ಬಳಸ್ತಕ್ಕಂಥದ್ದು, ಸಿಡಿಮದ್ದುಗಳನ್ನು ಬಳಸ್ತಕ್ಕಂಥದ್ದು, ಆಮೇಲೆ ಡೆಡ್ಲಿ ಗ್ಯಾಸಸ್, ವಿಷಪೂರಿತ ಅನಿಲಗಳನ್ನು ಬಳಸ್ತಕ್ಕಂಥದ್ದು. ಡೆಡ್ಲಿ ಗ್ಯಾಸಸ್ ಆಲ್ಸೋ ಯೂಸ್ ಬೈ ಟೆರರಿಸ್ಟ್ ಟು ಅಟೈನ್ ದೇರ್ ಗೋಲ್. The terrorists kill the people. The killings are pre-planned. The killings done by terrorists. The terrorists kill the people by pre-planned. The terrorists use modern day gadgets. ಗ್ಯಾಜೆಟ್ಸ್ ಅಂತಂದರೆ ಈ ಒಂದು ಆಧುನಿಕವಾಗಿ ಬಳಸ್ತಕ್ಕಂಥ ಟ್ಯಾಬ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ಅತ್ಯಾಧುನಿಕ ಮೊಬೈಲ್ಗಳಿರ್ಬೋದು, ಅದನ್ನು ಗ್ಯಾಜೆಟ್ ಅಂತ ಕರಿತೀವಿ. ದೇ ಯೂಸ್ ಮಾಡರ್ನ್ ಡೇ ಗ್ಯಾಜೆಟ್ಸ್, ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಅವರು ಯಾವಾಗ, ಎಲ್ಲಿ, ಹೇಗೆ ಬರ್ತಾರೆ ಅಂತಕ್ಕಂಥದ್ದು ಗೊತ್ತಾಗಲ್ಲ ಮಕ್ಕಳೇ. ಸೊ ವಿಮಾನದ ಮೂಲಕ ಬಂದು ಬಾಂಬ್ ದಾಳಿಯನ್ನು ಮಾಡ್ಬೋದು, ರೈಲಿನಲ್ಲಿ ಬಂದು ದಾಳಿಯನ್ನು ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಬಸ್ಗಳಲ್ಲಿ ಬರ್ಬೋದು, ಟ್ರಕ್ಗಳಲ್ಲಿ ಬರ್ಬೋದು, ಕಾರ್ನಲ್ಲಿ ಬರ್ಬೋದು, ಸೈಕಲಲ್ಲಿ ಬರ್ಬೋದು, ಯಾವುದ್ರಲ್ಲಿ ಬರ್ತಾರೆ ಅಂತಕ್ಕಂಥದ್ದು ನಮಗೆ ಇದುವರೆಗೂ ಗೊತ್ತಾಗ್ತಿಲ್ಲ. ಆ ರೀತಿ ದೇ ಯೂಸ್ ಮಾಡರ್ನ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್, ಆ್ಯಂಡ್ ಆಲ್ಸೋ ದೇ ಯೂಸ್ ದೇರ್ ಓನ್ ನೆಟ್ವರ್ಕ್ ಆಫ್ ಇಂಟೆಲಿಜೆನ್ಸ್. ಅವ್ರದ್ದೇ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಇದೆ. ಉದಾಹರಣೆಗೆ ಮೊನ್ನೆ ರೀಸೆಂಟಾಗಿ 2-3 ಡೇ ಬ್ಯಾಕಲ್ಲಿ ನಮ್ಮ ನಾಗ್ರೋಟಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಬಂದಿರತಕ್ಕಂಥ ಉಗ್ರಗಾಮಿಗಳನ್ನು ಸದೆಬಡಿದಂಥ ಅಲ್ಲಿಯ ನಮ್ಮ ಭದ್ರತಾ ಸಿಬ್ಬಂದಿಗಳಿಗೆ ಸಿಕ್ಕಿರ್ತಕ್ಕಂಥದ್ದನ್ನು ನೋಡಿದಾಗ, ಅವರು ಭಾರತದೊಳಗೆ ನುಸುಳಿದಾಗ ಪಾಕಿಸ್ತಾನದಲ್ಲಿರ್ತಕ್ಕಂಥವ್ರ ಜೊತೆಗೆ ಸಂವಹನವನ್ನು, ಅಂದರೆ ಕಮ್ಯುನಿಕೇಷನ್ ಮಾಡ್ತಾಯಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಹಾಗಾಗಿ ದೇ ಯೂಸ್ ದೇರ್ ಓನ್ ನೆಟ್ವರ್ಕ್ ಆಫ್ ಇಂಟೆಲಿಜೆನ್ಸ್. ದ ಟ್ಯಾಕ್ಟಿಕ್ಸ್ ಆಫ್ ಟೆರರಿಸ್ಟ್ಸ್, ಇವರ ಒಂದು ಟ್ಯಾಕ್ಟಿಕ್ಸ್ ಏನು, ಯಾವುದನ್ನು ಬಳಸ್ತಾ ಇದ್ರು ಅಂತಂದರೆ, ಹೆಂಗೆ ಮಾಡ್ತಾರೆ ಅಂತಂದರೆ ಸೂಯಿಸೈಡ್ ಬಾಂಬಿಂಗ್. ನೋಡಿ, ಇವರು ಸೂಯಿಸೈಡ್ ಬಾಂಬಿಂಗನ್ನು ಬಳಸ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ತಾನು ಸ್ಫೋಟಕಗಳನ್ನು ತುಂಬಿಕೊಂಡು ಯಾವುದೇ ಒಂದು ವ್ಯಕ್ತಿಯ ಮೇಲೆ ಅಥವಾ ಒಂದು ಕಟ್ಟಡದ ಒಳಕ್ಕೆ ನುಗ್ಗಿಸ್ಕೊಂಡು ಹೋಗಿ ಸ್ಫೋಟಿಸಿ ತಾನೂ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಕ್ಕಂಥ ಆತ್ಮಹತ್ಯೆಯ ಬಾಂಬರ್ಗಳನ್ನು ನಾವು ಕಾಣ್ತೀವಿ. This is one of the tactics of terrorists. Kidnapping innocent people, ಇನ್ನೋಸೆಂಟ್ ಮುಗ್ಧ ನಾಗರಿಕರನ್ನು ಅಪಹರಣ ಮಾಡ್ತಕ್ಕಂಥ, ಇದಕ್ಕೆ ಉದಾಹರಣೆಗೆ ನಾವು ಡಾಕ್ಟರ್ ರಾಜ್ಕುಮಾರ್ ಅಂತ ಅವರನ್ನು ವೀರಪ್ಪನ ಅಪಹರಿಸ್ಕೊಂಡು ಹೋಗಿದ್ದನ್ನು ಇಲ್ಲಿ ಉದಾಹರಣೆಯಾಗಿ ಕೊಡ್ಬೋದು. ಇಲ್ಲಿ ಸೂಸೈಡ್ ಬಾಂಬಿಂಗ್ ಉದಾಹರಣೆಯಾಗಿ ರಾಜೀವ್ ಗಾಂಧಿ ಅವರನ್ನು ಒಂದು ಹೂನಾರ ಹಾಕೋದ್ರ ಮೂಲಕ ಆ ಒಬ್ಬ ಮಹಿಳೆ ತಾನು ಸ್ಫೋಟಿಸಿ ರಾಜೀವ್ ಗಾಂಧಿ ಅವರ ಹತ್ಯೆಗೆ ಕಾರಣ ಆಗಿರ್ತಕ್ಕಂಥದ್ದನ್ನು ಉದಾಹರಣೆಯಾಗಿ ನಾವು ಕೊಡಬಹುದು ಮಕ್ಕಳೇ. ನೆಕ್ಸ್ಟ್ ಬಾಂಬ್ ದಾಳಿಯನ್ನು ಮಾಡ್ತಕ್ಕಂಥದ್ದು. ಇಟ್ ಈಸ್ ನಾಟ್ ಎ ನ್ಯೂ ಫಾರ್ ಇಂಡಿಯನ್ಸ್. ಪ್ರತಿನಿತ್ಯ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ, ಅಲ್ಲಿ ಬಾಂಬ್ ದಾಳಿ ಆಯಿತು, ಇಲ್ಲಿ ಬಾಂಬ್ ದಾಳಿ ಆಯಿತು ಅಂತಕ್ಕಂಥದ್ದನ್ನು. ಸೊ ಬಾಂಬಿಂಗ್ ಈಸ್ ಒನ್ ಆಫ್ ದ ಟ್ಯಾಕ್ಟಿಕ್ಸ್ ಆಫ್ ಟೆರರಿಸ್ಟ್. Now, India have faced many terrorist activities. For example, many states of India like Nagaland, Manipur, Kashmir, Punjab, Karnataka and other states suffering from terrorism. Many states of India like Nagaland, Manipur, Kashmir, Punjab, Karnataka, Maharashtra and some other states suffering from terrorism or terrorist activities.
ದ ಇಂಪಾರ್ಟೆಂಟ್ ಟೆರರಿಸ್ಟ್ ಆಕ್ಟಿವಿಟೀಸ್ ಇನ್ ಇಂಡಿಯಾ ಅಂತ ನಾವು ನೋಡೋದಾದ್ರೆ ತಾಜ್ ಹೋಟೆಲ್ ಅಟ್ಯಾಕ್ ಇನ್ ಮುಂಬೈ 26 ನವಂಬರ್ 2007, 2007 ನವಂಬರ್ 26ನೇ ತಾರೀಕು ತಾಜ್ ಹೋಟೆಲ್ ಮೇಲೆ ದಾಳಿಯನ್ನು ಮಾಡಿದ್ರು. ಇದು ಅತ್ಯಂತ ಪೈಶಾಚಿಕ ಕೃತ್ಯ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಮಕ್ಕಳೇ. ಸುಮಾರು 160ಕ್ಕಿಂತ ಹೆಚ್ಚು ಜನ ಈ ಒಂದು ಅಟ್ಯಾಕಲ್ಲಿ ಮರಣ ಹೊಂದಿದ್ರು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ ಪಾರ್ಲಿಮೆಂಟರಿ ಹೌಸ್ ಅಟ್ಯಾಕ್ ಆನ್ ಡಿಸೆಂಬರ್ 13, 2001. ಪಾರ್ಲಿಮೆಂಟ್ರಿ ಭವನದ ಮೇಲೆ ವೇಗವಾಗಿ ಬಾಂಬ್ ತುಂಬಿರ್ತಕ್ಕಂಥ ಒಂದು ಕಾರನ್ನು ಓಡಿಸ್ಕೊಂಡು ಹೋಗಿದ್ರು, ಜೀಪನ್ನು. ಆದರೆ ನಮ್ಮ ಒಂದು ರಕ್ಷಣಾ ಪಡೆ ಏನಿತ್ತು ಅತ್ಯಂತ ಕರಾರುವಕ್ಕಾಗಿ ಆ ಒಂದು ಇದನ್ನು ತಡೆದಿದ್ದರಿಂದ ಪಾರ್ಲಿಮೆಂಟ್ ಹೌಸ್ ಮೇಲೆ ಆಗ್ತಕ್ಕಂಥ ಒಂದು ಅಪಾಯವನ್ನು ತಪ್ಪಿಸಿದರು. ಬೆಂಗಳೂರು ಬಾಂಬ್ ಬ್ಲಾಸ್ಟ್ ಆನ್ 17th April 2013. ಹೈದರಾಬಾದ್ ಬಾಂಬ್ ಬ್ಲಾಸ್ಟ್ 21st February 2013. ಬೋಧ್ಗಯಾ ಅಥವಾ ಬುದ್ಧಗಯಾ ಬಾಂಬಿಂಗ್ ಅಥವಾ ಬಾಂಬ್ ಬ್ಲಾಸ್ಟ್ ಆನ್ 7th July 2013. These are the some examples for terrorist activities found in India. What are the measures taken to curb terrorism? It is an important aspect. The government taken several steps to curb terrorism. The state and central governments have always strived to protect the property and life of ordinary people. Dear children, here the state and central government, the both governments have always strive to protect the property and life of ordinary people. They have even created special allied forces. The government of India created special allied forces like Cobra, Force One, Special Frontier Force, Ghatak Force, Marcos, and Para Commandos. These are the examples, some examples for Special Allied Forces. Once again, Cobra, Force One, Special Frontier Forces, Ghatak Force, Marcos, Para Commandos, National Security Guard, Garuda. These are the important special allied forces formed to curb terrorism. The government of India has undertaken many measures to stop terrorism. These pictures are examples for our allied forces. Here first one is Para Commandos, second one is Ghatak Force, third one is Force One, fourth one is Marcos. It's very important allied forces to avoid terrorist activities in India. Dear students, here there are some questions. Can you answer? What is unemployment? What are the measures needed for the eradication of unemployment? What are the suggestions to improve the status of women? What are the effects of terrorism? How is communalism fatal to national unity? Explain. What are the measures are taken to curb terrorism? So, thank you.